2:45 ಇಂದನೂ ಫೈರ್ ಮಾಡಿದ್ದಾರೆ. ಆ್ಯಕ್ಚುಲಿ ಸೆಕ್ಯೂರಿಟಿ ಬಂದಿರೋ ಸೆಕ್ಯೂರಿಟಿ ಮೇಲೆ ಫೈರ್ ಮಾಡಿದ್ದಾರೆ. ಅವರಿಗೆ ತಪ್ಪಿಸ್ಕೊಂಡು ಆ ಕಡೆ ಹೋಗಿದ್ದಾರೆ. ಎಸ್ಟರ್ಡೇ ನೈಟ್ ಒನ್ ಪರ್ಸನ್ ಗನ್ ಫೈರ್ ಮಾಡಿದ್ಯಾ ಅರೌಂಡ್ 2:30 AM. ಆ ಅಪಾರ್ಟ್ಮೆಂಟ್ ನಲ್ಲಿ ನೆಲೆಸಿದ್ದಂಥವರು ಹೊಟ್ಟೆಪಾಡಿಗಾಗಿ ದೇಶದ ವಿವಿಧ ಭಾಗಗಳಿಂದ ಬಂದು ಫ್ಲಾಟ್ಗಳನ್ನು ಖರೀದಿಸಿ ಅಲ್ಲಿ ನೆಲೆಸಿದ್ರು. ಇದ್ದಕ್ಕಿದ್ದಂತೆ ಗುಂಡಿನ ಮೊರತೆ ಕೇಳಿಸ್ತು. ಯಾರೋ ಫೈರ್ ಮಾಡಿದಂತೆ ಅಲ್ಲಿನ ಸೆಕ್ಯೂರಿಟಿಗೆ ಭಾಸ ಆಯ್ತು. ಓಡ್ ಬಂದ್ರು. ಅಷ್ಟೊತ್ತಿಗಾಗಲೇ ಟೆಕ್ಕಿಯೋರ್ವ ಕಂಠಪೂರ್ತಿ ಕುಡಿದು ಗನ್ ಹಿಡಿದು ಫೈರಿಂಗ್ ಮಾಡ್ತಾ ಇದ್ದ. ಅದಕ್ಕೆ ಆತ ಬೆಚ್ಚಿದ. ಕೂಡಲೇ ಆ ಸೆಕ್ಯೂರಿಟಿ ಫೈರ್ ಮಾಡದಂತೆ ಆತನಿಗೆ ಮನವಿಯನ್ನ ಮಾಡ್ತಿದ್ರು. ಕೇರ್ ಮಾಡದಂತ ಆ ಟೆಕ್ಕಿ ಫೈರಿಂಗ್ ಮಾಡ್ತಲೇ ಇದ್ದ. ಸುಮಾರು 5ಕ್ಕೂ ಹೆಚ್ಚು ರೌಂಡ್ಗಳನ್ನ ಫೈರ್ ಮಾಡಿದ. ಅಷ್ಟೊತ್ತಿಗಾಗಲೇ ಆ ಒಂದು ಕಾರಿನ ಹಿಂಭಾಗದ ಗಾಜು ಸಂಪೂರ್ಣವಾಗಿ ಪುಡಿಪುಡಿಯಾಗಿತ್ತು ಮತ್ತು ಆ ಒಂದು ಕಾರಿನ 4-5 ಭಾಗಗಳಲ್ಲಿ ಒಂದಷ್ಟು ಅನಾಹುತವೂ ಕೂಡ ನಡೆದಿತ್ತು. ಆನಂತರ ಆತನ ಎಷ್ಟೇ ಮನವಿ ಮಾಡಿದ್ರು ಕೂಡ ಆತ ಆ ಒಂದು ಫೈರಿಂಗ್ ಅನ್ನ ನಿಲ್ಲಿಸಿರ್ಲಿಲ್ಲ. ಅಷ್ಟೊತ್ತಿಗಾಗಲೇ ಸುತ್ತಮುತ್ತಲೇ ಇದ್ದಂತ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಕೂಡ ಹೊರಗಡೆ ಬಂದಿದ್ರು. ಆ ನಂತರ ನಡೆದಿದ್ದೇನು ಅದೆಲ್ಲವೂ ಕೂಡ ಐ ಡ್ರಾಮಾ. ಅದೆಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ವ್ಯಕ್ತಿಯ ಹೆಸರು ಅನುರಾಗ್ ತಿವಾರಿ. ಈತ ಉತ್ತರ ಪ್ರದೇಶದ ಮೂಲದವನು. ಈತ ಹೊಟ್ಟೆಪಾಡಿಗಾಗಿ ಬೆಂಗಳೂರಿನಲ್ಲಿ ಬಂದು ವೈಟ್ ಫೀಲ್ಡ್ ನಲ್ಲಿ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ರಾತ್ರಿ ಕಂಠಪೂರ್ತಿ ಕುಡಿದಿದ್ದಾನೆ. ಕುಡಿದು ಸುಮಾರು 2.5 ಗಂಟೆಯ ಸಂದರ್ಭದಲ್ಲಿ ಗುಂಡಿನ ಸದ್ದು ಕೇಳಿ ಸುತ್ತಮುತ್ತಲ ಇದ್ದಂತ ಜನ ಬೆಚ್ಚು ಬಿದ್ದು ಹೊರಗಡೆ ಓಡ್ ಬಂದಂತ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬಂಡಾಪುರಕ್ಕೆ ಸಮೀಪದಲ್ಲಿರುವಂತಹ ಸಿಪಾರ್ನಿ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿದೆ. ಕುಡಿದ ಅಮಲಿನಲ್ಲಿದ್ದಂತ ಈ IT ಉದ್ಯೋಗಿಯನ್ನ ಎಲ್ಲರೂ ಕೂಡ ಒಂದಷ್ಟು ಸಮಾಧಾನ ಪಡಿಸೋದಕ್ಕೆ ಯತ್ನಿಸ್ತಾ ಇದ್ರು ಕೂಡ ಈತ ಕುಡಿದಿದ್ದ, ಕೈಯಲ್ಲಿ ಗನ್ ಇತ್ತು. ಎಲ್ಲರೂ ಕೂಡ ಬೆಚ್ಚು ಬಿದ್ದಿದ್ರು. ಏನಪ್ಪಾ ಇದು ಅಂತೇಳಿ ಅಷ್ಟೊತ್ತಿಗಾಗಲೇ ಪೊಲೀಸ್ನವರಿಗೆ ವಿಷಯವನ್ನ ಮುಟ್ಟಿಸಲಾಗಿತ್ತು. ಕಾರಿನ ಗಾಜು ಸಂಪೂರ್ಣ ಪುಡಿಪುಡಿಯಾಗಿತ್ತು. ಆ ಕಾರಿನ ಮಾಲೀಕ ಬಿಸ್ವಾತ್ ಏನ್ ಹೇಳಿದ್ರು ನೋಡೋಣ ಬನ್ನಿ. ಎಸ್ಟರ್ಡೇ ನೈಟ್ ಒನ್ ಪರ್ಸನ್ ಗನ್ ಫೈರ್ ಮಾಡಿದ್ಯಾ ಅರೌಂಡ್ 2:30 AM. ನಾನು ಮಾರ್ನಿಂಗ್ 7:45 AM ಸೆಕ್ಯೂರಿಟಿ ಗಾರ್ಡ್ ಇನ್ಫಾರ್ಮ್ ಮಾಡಿದ್ದೆ. ಸೊ ಎನ್ಕ್ವೈರಿ one guy from Sipani Bliss 2 apartment opened fired air gun. ವೆಹಿಕಲ್ ಡ್ಯಾಮೇಜ್ ಆಗಿದೆ. ಅದಕ್ಕೆ ನಾನು ಈ ಕಡೆ ಬಂದಿದ್ದೀಯಾ ಕಂಪ್ಲೇಂಟ್. ನನ್ನ ಕಾರ್ ಬ್ಯಾಕ್ ಗ್ಲಾಸ್ ಫುಲ್ ಡ್ಯಾಮೇಜ್ ಆಗಿದೆ ಆ್ಯಂಡ್ ಮಲ್ಟಿಪಲ್ ಡೆಂಟ್ಸ್ ಆಗಿದೆ. ನಂಗೆ ಗೊತ್ತಲ್ಲ ಅದು. ಐ ಡೋಂಟ್ ನೋ ದ ಪರ್ಸನ್ ಆಲ್ಸೋ. ಪರಿಚಯ ನೋ ನಂಗೆ ಗೊತ್ತಲ್ಲ. ಏನಾಯ್ತಂತೆ ಸರ್ ರಾತ್ರಿ ನೀವು ವಿಚಾರ ಮಾಡಿದಾಗ? ರಾತ್ರಿ ಏನಾಯ್ತು ನನ್ಗೆ ಗೊತ್ತಲ್ಲ. ನನ್ನ ಎಲ್ಲರ ಮೇಲೆ ಫೈನ್ ಮಾಡಿದಾರ? ಸೆಕ್ಯೂರಿಟಿ ಮೇಲೆಲ್ಲ ಫೈರ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೆಕ್ಯೂರಿಟಿ ಆಲ್ಸೋ ಫೈರ್ಡ್. ನೋ ಇಂಜುರಿ, ನಥಿಂಗ್. ಸೊ ಇನ್ನು ಈ ಒಂದು ಶಬ್ದ ಸುಮಾರು 45 ನಿಮಿಷಗಳ ಕಾಲ ನಿರಂತರವಾಗಿ ಸದ್ದು ಮಾಡಿ ಆನಂತರ ಅಲ್ಲಿಗೆ ಓಡಿ ಬಂದಿದ್ದಂತ ಸೆಕ್ಯೂರಿಟಿ ಗಾರ್ಡ್ ಕೃಷ್ಣದಾಸ್ ಏನ್ ಹೇಳ್ದ ಅದನ್ನೊಮ್ಮೆ ಕೇಳೋಣ ಬನ್ನಿ. वो आदमी क्या किया है? सर आदमी ने गन को शूट कर रहा था. किधर से? वो उसका फ्लैट बालकनी है ना, उधर से शूट कर रहा था राउंडिंग के टाइम. और बैकेट का सिक्योरिटी है ना, उसको जब भी मालूम पड़ा तो वो मेन गेट पे कॉल किया. हम सभी लोग आके देख रहे तो हमको भी फायर करा वो. आप क्या किया? हम तो यहाँ पे खड़ा के देख रहा था वो. फिर बेसमेंट पे चला गया. हमको देख के ज्यादा फायर कर रहे हो. आपका भी फायर किया? हाँ, हमको भी फायर किया. 4 आदमी था. 4 आदमी के ऊपर वो फायर किया. फिर बाद में क्या होगा? सर बाद में जाके सभी साल लोग को मैसेज डाल के साल लोग को कॉल किया था. ग्रुप में भी मैसेज डाला था. सर दारू पिया करते मालूम नहीं था उसे टाइम, लेकिन फायर कर रहा था. किसी का बात भी नहीं सुन रहा था. आप लोग चिल्ला रहे थे, सीटी भी मार रहे थे. कितना आदमी सिक्योरिटी? सर 4 सिक्योरिटी. क्या बोले गए तो फायर किए? 304. वो इंसिडेंट का प्लेस कौन है? क्या इंसिडेंट का प्लेन? प्लस 1 है. B304. नहीं, कुछ भी बात नहीं किया. ओनली फायर कर रहे. ओनली फायर कर रहे. कितना मिनट फायर किया? 45 मिनट से. 45 मिनट.
एक ही कार में फायर किया? एक ही गन पे कंटिन्यू मार रहा अब- स्टॉप नहीं, स्टॉप भी बोला था, सिटी भी मार रहा था। हाँ हाँ। हाँ, उसके देख के ज्यादा मार रहे हैं कितना बुलेट फायर किया है? सर, 20-25 मार रहे हैं। हाँ हाँ हाँ। आप आदमी का कुछ इंजरी नहीं होगा? नहीं, कुछ भी नहीं। ಅನಂತರ ವಿಷಯವನ್ನ ತಿಳಿದಂತ ಸೂರ್ಯ ಸಿಟಿಯ ಪೊಲೀಸ್ನವರು ಸ್ಥಳಕ್ಕೆ ಧಾವಿಸಿದ್ದಾರೆ. ಸಂದರ್ಭದಲ್ಲಿ ಅವನು ಮಾತನಾಡುವಂತ ಸ್ಥಿತಿಯಲ್ಲಿರಲಿಲ್ಲ. ಇನ್ಸ್ಪೆಕ್ಟರ್ ಚಂದ್ರಪ್ಪರವರ ನೇತೃತ್ವದಲ್ಲಿ ಆ ಅನುರಾಗ್ ತಿವಾರಿಯನ್ನ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ಬೆಳಗ್ಗೆ ವಿಚಾರಣೆಗಾಗಿ. ಅನಂತರ ಗೊತ್ತಾಯ್ತು ಇವನು ಹೆಂಡತಿಯಿಂದ ವಿಚ್ಛೇದನ ಪಡೆದಂತಹ ಒತ್ತಡದಲ್ಲಿದ್ದಂತಹ ವ್ಯಕ್ತಿ ಅಂತೇಳಿ. ಈ ಡೈವೋರ್ಸಿ ಈ ಒಂದು ಒತ್ತಡಕ್ಕಾಗಿಯೇ ಈ ರೀತಿಯಾದಂತಹ, ಅಂದ್ರೆ ಅದೃಷ್ಟವಶಾತ್ ಇದು ರಿಯಲ್ ಗನ್ ಅಲ್ಲ, ಏರ್ ಗನ್ ಆಗಿತ್ತು. ಹಾಗಾಗಿ ಅನಾಹುತ ಒಂದಷ್ಟು ಕಡಿಮೆ ಆಗಿದೆ. ಆದ್ರೆ ಈ ರೀತಿಯಾದಂತಹ ಉಚ್ಚಾಟಗಳು ಈ ಟಕ್ಕಿಗಳು ಆಗಾಗ ಮಾಡ್ತಲೇ ಇರ್ತಾರೆ. ಇಲ್ಲಿನ ಸ್ಥಳೀಯರಿಗಿಂತ ಹೊರಗಿನಿಂದ ಬಂದಂತವರ ಈ ಒಂದು ಅಪರಾಧ ಪ್ರಕರಣಗಳಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಘಟನೆಯ ಬಗ್ಗೆ ಮತ್ತೋರ್ವ ವ್ಯಕ್ತಿ ಹೇಳಿದ್ದು ಹೀಗೆ. ನೈಟ್ 2:45 ಹಂಗೆ ನಮ್ಮ ಸೆಕ್ಯೂರಿಟಿ ಬಂದಿದ್ದಾರೆ ಇಲ್ಲಿಗೆ. ಅಂದ್ರೆ ಇಲ್ಲಿ ಯಾವಾಗಲೂ ಪೆಟ್ರೋಲಿಂಗ್ ಮಾಡ್ತಾರೆ. ಸೊ 1 ಅವರ್ಗೆ ಪೆಟ್ರೋಲ್ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ಸೆಕ್ಯೂರಿಟಿ ಬಂದು ನೋಡಿದಾಗ ಫೈರ್ ಮಾಡಿದ್ದಾರೆ. ಸೊ 3ನೇ ಫ್ಲೋರಲ್ಲಿ ಫೈರ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸೆಕ್ಯೂರಿಟಿ ವಿಸಿಲ್ ಹಾಕಿ ಅವ್ರು ಅಲರ್ಟ್ ಮಾಡಕ್ಕೆ ಹೇಳಿದ್ದಾರೆ. ಹಾಗೆ ಸೆಕ್ಯೂರಿಟಿ ಅವ್ರ ಮೇಲೆ ಫೈರ್ ಮಾಡೋಕ್ಕೆ ಜಾಸ್ತಿ ಮಾಡಿದ್ದಾರೆ. ಯಾರು ಸರ್ ಅವರು? ಅವ್ರು ಬಂದು B3 ಎಲ್ಲಿ ಕೆಲಸ ಮಾಡ್ತಾರೆ? ಅವ್ರು ಇಲ್ಲೇ ಇನ್ಫ್ರಾಸ್ಟ್ರಕ್ಚರ್ ಕೆಲಸ. ಎಷ್ಟು ವರ್ಷದಿಂದ ಇಲ್ಲೇ ಇದೆ? ಆಕ್ಚುಲಿ ಅವರು 8 ಮಂತ್ಸಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಓಕೆ. ರಾತ್ರಿ ಎಷ್ಟೊತ್ತಿಗೆ ಏನು ಕುಡಿದ್ಬಿಟ್ಟು? ಹೌದೌದು, ಡ್ರಿಂಕ್ಸ್ ಎಲ್ಲ ಮಾಡಿದ್ದಾರೆ. ಅಂದರೆ ಒಳಗಡೆ ಎಲ್ಲ ಹೋಗಿ ಚೆಕ್ ಮಾಡಿದ್ವಿ. ಸೊ ಡ್ರಿಂಕ್ಸ್ ಪ್ಯಾಕೆಟ್ ಎಲ್ಲ ಒಳಗಡೆನೇ ಇದೆ. ಕುಡಿದ್ಬಿಟ್ಟು ಎಷ್ಟು ಗಂಟೆ ಸುಮಾರಿಗೆ ನೈಟು? ಸುಮಾರು 2:45 ಎಲ್ಲಿ ಶೂಟ್ ಮಾಡ್ತಿದ್ರು? ಸರ್ ಬಾಲ್ಕನಿಯಿಂದ ಇಲ್ಲಿ ವಿಸಿಟರ್ ಪಾರ್ಕಿಂಗ್ ಇದೆ. ಸೊ ಅಲ್ಲಿ ಫೈರ್ ಮಾಡಿದ್ದಾರೆ ಸರ್. ಅಂದರೆ ಎಷ್ಟು ನಿಮಿಷಗಳ ಕಾಲ ಶೂಟ್ ಮಾಡಿದ್ದಾರೆ? ಎಷ್ಟು ಮ್ಯಾಕ್ಸಿಮಮ್ 45 ಮಿನಿಟ್ಸಿಂದನೂ ಫೈರ್ ಮಾಡಿದ್ದಾರೆ. ಆ್ಯಕ್ಚುಲಿ ಸೆಕ್ಯೂರಿಟಿ ಬಂದಿರೋ ಸೆಕ್ಯೂರಿಟಿ ಮೇಲೆ ಫೈರ್ ಮಾಡಿದ್ದಾರೆ. ಅವರಿಗೆ ತಪ್ಪಿಸ್ಕೊಂಡು ಆ ಕಡೆ ಹೋಗಿದ್ದಾರೆ. 45 ಮಿನಿಟ್ಸ್. ಏನು ಗನ್ ಅದು? ಅದು ಹೇರ್ ಗನ್ ಅಂತ ಇದೆ ಸರ್. ಹೇರ್ ಗನ್ನಲ್ಲಿ ಫೈರ್ ಮಾಡಿದ್ದಾರೆ ಅವರು. ಏನು ಒಬ್ಬರೇ ಇದ್ರು? ಒಬ್ಬನೇ ಸರ್, ಅಲ್ಲಿ ಟೆನೆಂಟ್ ಆಗ್ಲಿಂದ ಒಬ್ಬನೇ ಇರೋದು. ಸೊ ಹೇರ್ ಗನ್ ಮಾಡಿದ್ದಾರೆ. ಪೊಲೀಸರಿಗೆ ತನಿಖೆ ಮಾಡ್ತಿದ್ದಾರೆ. ಏನು ಉದ್ದೇಶಕ್ಕೆ? ಉದ್ದೇಶ ಏನಿಲ್ಲ, ಹಿಂಗೆ ಡ್ರಿಂಕ್ಸ್ ಮಾಡಿದ್ದಾನೆ. ಆ ಡ್ರಿಂಕ್ಸ್ ನಶೆಯಲ್ಲಿ ಅವನು ಫೈರ್ ಮಾಡಿದ್ದಾನೆ ಸರ್. ಯಾರಾದರೂ ಮಕ್ಕಳೇ ಆಟ ಆಡ್ತಿದ್ರು? ಮಕ್ಕಳು ಯಾರಿಲ್ಲ ಸರ್. ಮಧ್ಯರಾತ್ರಿ ಅಲ್ಲ ಬೆಳಗ್ಗೆ ಆಗಿದೆ. ಬೆಳಿಗ್ಗೆ ಹಾಕಿದ್ರೆ ತುಂಬಾ ತೊಂದರೆ ಆಗ್ತಿತ್ತು. ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ, ಆಟ ಆಡ್ತಿರ್ತಾರೆ. ಚಿಲ್ಡ್ರನ್ಸ್ ಪ್ಲೇ ಇಲ್ಲೇ ಇದೆ. ಸೊ ತೊಂದರೆ ಆಗ್ತಿತ್ತು ಸರ್, ಅಪಾಯ ಆಗ್ತಿತ್ತು. ಸರ್ ಇದು ಯಾವ ಒಂದು ಅಪಾರ್ಟ್ಮೆಂಟ್? ಯಾವ ಎಲ್ಲಿ ಬರುತ್ತೆ ಸರ್ ಇದು? ಸಿಪಾನಿ ಬ್ಲಿಸ್1 ಬಂಡಾಪುರ, ಬ್ಲಿಸ್1 ಮತ್ತೆ ಬ್ಲಿಸ್ 2 ಅಪಾರ್ಟ್ಮೆಂಟ್ ಸರ್. ಚಂದಾಪುರ ಹತ್ರ ಬರುತ್ತೆ. ಈಗ ಏನು ಸರ್ ಅವರು ಕರ್ಕೊಂಡು ಹೋದ್ರ ಪೊಲೀಸ್? ಅವರು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ, ತನಿಖೆ ಮಾಡ್ತಿದ್ದಾರೆ ಸರ್. ಅಂದ್ರೆ ನಶೆಯಲ್ಲಿ ಮಾಡಿರೋದು ಸರ್. ಕಾರ್ಗೆ ಏನಾಗಿದೆ? ಕಾರ್ ಗ್ಲಾಸ್ ಎಲ್ಲ ಹೊಡೆದಿದೆ ಸರ್, ಬೇಕಾದ್ರೆ ಅಲ್ಲೇ ಇದೆ ನೋಡಿ. ಒಟ್ಟಿನಲ್ಲಿ ಇದೀಗ ಬಿದ್ದುವತ್ ಅನ್ನುವಂತ ಕಾರಿನ ಮಾಲೀಕ ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾನೆ. ಆ ಒಂದು ಮಾಲೀಕನ ದೂರನ್ನು ಆಧರಿಸಿ ಈತನನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮುಂದೆ ಏನಾಗುತ್ತೋ ಅನ್ನೋದು ಕಾಲವೇ ನಿರ್ಧರಿಸಲಿದೆ.